Welcome to Srividya e-learning. Now I am going to explain how to solve a problem to calculate index numbers. First look at the problem. From the following data, calculate the price index number using Laspeyres method, Pastès method, Fisher's ideal index number and show how it satisfies TRT and FRT. TRT means time reversal test. FRT ಅಂತಂದ್ರೆ factor reversal test. Here they have given 5 commodities and 2017 price as well as values in rupees, both are in rupees, and 2018 price and values. So 2018 ಅನ್ನು ಏನಂತ ಕನ್ಸಿಡರ್ ಮಾಡಬಹುದು ನಾವು ಕರೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಪ್ರೈಸ್ ಆಫ್ 2018 ಏನಾಯ್ತು P1 ಆಯ್ತು. ದೆನ್ ಪ್ರೈಸ್ ಆಫ್ 2017 ಏನಾಯ್ತು ಬೇಸ್ ಇಯರ್ ಅಲ್ವಾ 2017, ಸೊ P0 ಆಯ್ತು. ದೆನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿಯನ್ನ ಕೊಟ್ಟಿಲ್ಲ. ಯಾವುದೇ ಇಂಡೆಕ್ಸ್ ನಂಬರ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದ್ದಾಗ ನಮ್ಗೆ ಏನ್ ಬೇಕು, ಕ್ವಾಂಟಿಟೀಸ್ ಬೇಕು. ಆದ್ರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಬಟ್ ಫ್ರಮ್ ದ ಗಿವನ್ ಇನ್ಫಾರ್ಮೇಶನ್ ಆರ್ ಡಾಟಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಕ್ವಾಂಟಿಟಿ. ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು? ಹಿಯರ್ ದಿ ಹ್ಯಾವ್ ಗಿವನ್ ವ್ಯಾಲ್ಯೂಸ್ ನೋ ಅಂಡ್ ಪ್ರೈಸಸ್ ಆಲ್ಸೋ ದಟ್. ಸೊ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ, ಕ್ವಾಂಟಿಟಿ ಬರುತ್ತೆ. ಸೊ ಬೇಸ್ ಇಯರ್ ಕ್ವಾಂಟಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಪ್ರೈಸ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಅದೇ ರೀತಿ ನೀವೇನ್ ಮಾಡಬೇಕು, ಕರೆಂಟ್ ಇಯರ್ಗೆ ಕೂಡ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೈಸ್ ಅನ್ನ ಮಾಡಿಕೊಂಡು ಕರೆಂಟ್ ಇಯರ್ ಕ್ವಾಂಟಿಟಿಯನ್ನ ಕಂಡುಹಿಡಬೇಕು. ಅಂದ್ರೆ Q0 ಫಾರ್ ಬೇಸ್ ಇಯರ್, Q1 ಫಾರ್ ಕರೆಂಟ್ ಇಯರ್. ಸೊ ಒಂದು ಟೇಬಲ್ ಅನ್ನ ನೀವು ಸೊಲ್ಯೂಷನ್ ಅಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಅದರಲ್ಲಿ ಯಾವ್ಯಾವ ಕಾಲಮ್ಸ್ ಇರಬೇಕು ಅಂತಂದ್ರೆ P0 ಆಲ್ರೆಡಿ ನಿಮಗೆ ಪ್ರಾಬ್ಲಮ್ ಏನಿದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. P1 ಇದು ಕೂಡ ಪ್ರಾಬ್ಲಮ್ ಇದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಯಾವ ಕಾಲಮ್ಗಳನ್ನ ಆಡ್ ಮಾಡಬೇಕು ಅಂತ ನಾನು ಇದೇ ಪ್ರಾಬ್ಲಮ್ಗೆ ಮಾಡಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಯಾವ್ದು ಬೇಕು, ಕ್ವಾಂಟಿಟಿ ಬೇಕು ಅಲ್ವಾ. Q0 ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. Q0 ಅಂದ್ರೆ ಏನು, ಕ್ವಾಂಟಿಟಿ ಆಫ್ ದ ಬೇಸ್ ಇಯರ್. ಹೇಗೆ, ವ್ಯಾಲ್ಯೂ ಆಫ್ ದ ಬೇಸ್ ಇಯರ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಬೇಸ್ ಇಯರ್. Value of the base year divided by price of the base year. So you will get quantity 6400 divided by 40. It will amounts to 160. Next 13500 divided by 150. That will amounts to 90. Next 7200 divided by 180. 40 ಆಗುತ್ತೆ ಅಲ್ವಾ. ನೆಕ್ಸ್ಟ್ 1500 ಡಿವೈಡೆಡ್ ಬೈ 60 ಎಷ್ಟಾಗುತ್ತೆ, 25. ನೆಕ್ಸ್ಟ್ 7000 ಡಿವೈಡೆಡ್ ಬೈ 140, ಸೊ 50 ಆಗುತ್ತೆ. ಅಲ್ಲಿಗೆ ನಮ್ಗೆ ಏನ್ ಸಿಕ್ತು, Q0 ಸಿಕ್ತು. ನೆಕ್ಸ್ಟ್ ಏನ್ ಬೇಕು, P0 ಇದೆ, P1 ಇದೆ, Q0 ಇದೆ. ನೆಕ್ಸ್ಟ್ ಬೇಕಾಗಿದ್ದು ಕ್ವಾಂಟಿಟಿ ಆಫ್ ದ ಕರೆಂಟ್ ಇಯರ್. ಕ್ವಾಂಟಿಟಿ ಆಫ್ ದ ಕರೆಂಟ್ ಇಯರ್ ಹೇಗೆ ಮಾಡ್ತೀವಿ, ವ್ಯಾಲ್ಯೂ ಆಫ್ ದ ಕರೆಂಟ್ ಇಯರ್ ಡಿವೈಡೆಡ್ ಬೈ ಪ್ರೈಸ್ ಆಫ್ ದ ಕರೆಂಟ್ ಇಯರ್. ವ್ಯಾಲ್ಯೂ 10,000 divided by 50. Q1 ಏನ್ ಬಂತು 200. ನೆಕ್ಸ್ಟ್ 27,000 divided by 180. 150 ಆಯ್ತು. 12,000 divided by 200. 60 ಆಯ್ತು. 2,800 divided by 70. 40 ಆಯ್ತು ಅಲ್ವಾ. ನೆಕ್ಸ್ಟ್ 9,600 divided by 160. ಎಷ್ಟಾಯ್ತು, 60 ಆಯ್ತು. ಅಲ್ಲಿಗೆ ನಿಮ್ಗೆ ಏನ್ ಸಿಕ್ತು, Q0 P0 ಸಿಕ್ತು, P0 ಅಂಡ್ P1 Q1 ಕೂಡ ಸಿಕ್ತು. ಸೊ ನಮ್ಗೆ ಇಲ್ಲಿ ಯಾವ್ಯಾವ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಷನ್ ಕೇಳಿದಾರೆ, ಯಾವ್ಯಾವ ಫಾರ್ಮುಲಾ ಅನ್ನೋದನ್ನ ನೀವು ನೋಡ್ಕೋಬೇಕು. ಯಾವ್ಯಾವ್ದು ಬೇಕು ಅಂತಂದ್ರೆ ಲಾಸ್ಪೇರ್ಸ್ ಬೇಕು, ಪಾಸ್ಚರ್ಸ್ ಬೇಕು, ಫಿಶರ್ಸ್ ಐಡಿಯಲ್ ನಂಬರ್ ಬೇಕು. ಅದೇ ರೀತಿ ಟೈಮ್ ರಿವರ್ಸಲ್ ಅಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟ್ ನೀವು ಲಾಸ್ಪೇರ್ಸ್ ಇಂಡೆಕ್ಸ್ ನಂಬರ್ಗೆ ಹೋಗಿ. Laspeyres index number is equal to formula ಹೇಗೆ ಬರುತ್ತೆ, sum of P1 Q0 divided by sum of P0 Q0 into 100 ಬಂತು ಅಲ್ವಾ. ನೆಕ್ಸ್ಟ್ Laspeyres ಆಯ್ತಾ. ನೆಕ್ಸ್ಟ್ ಬರೋದು ಯಾವುದು, Pastès ಮೆಥಡ್ ಇದೆ ಅಲ್ವಾ. Pastès ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನು ಗೊತ್ತಾ, sum of P1 Q1 divided by sum of P0 Q1 into 100.
ನೆಕ್ಸ್ಟ್ ಬರೋದು ಯಾವುದು? ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್. ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು ರೂಟ್ ಆಫ್ sum of P1 Q0 divided by sum of P0 Q0 into sum of P1 Q1 divided by sum of P0 Q1 into 100 into 100. ನೋಡಿ ಈ ರೀತಿಯಾಗಿ ನೀವು ಲಾಸ್ಟ್ ಪ್ರೈಸ್ ಇಂಡೆಕ್ಸ್ ನಂಬರ್, ಫಾಸ್ಟೆಸ್ಟ್ ಇಂಡೆಕ್ಸ್ ನಂಬರ್ ಮತ್ತೆ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದೆಲ್ಲ ಫಾರ್ಮುಲಾನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳೋಕ್ಕಾಗೆ ಹೌ ಟು ರಿಮೆಂಬರ್ ಇಂಡೆಕ್ಸ್ ನಂಬರ್ ಫಾರ್ಮುಲಾಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಇವಾಗ ಇದನ್ನು ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ? P1 Q0 ಬೇಕು, P0 Q0 ಬೇಕು, ನೆಕ್ಸ್ಟ್ P0 Q1 ಬೇಕು, ಮತ್ತೆ P1 Q1 ಬೇಕು. ಇಷ್ಟು ಕಾಲಮ್ಗಳನ್ನ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಅದನ್ನ ಆ್ಯಡ್ ಮಾಡಿಟ್ರೆ ನಿಮಗೆ ಸಮ್ ಆಫ್ ಸಿಗತ್ತೆ ಅಲ್ವಾ? ಸೊ ಏನು ಮಾಡೋಣ? ಫಸ್ಟು P1 Q0 ಮಾಡೋಣ, ನೆಕ್ಸ್ಟು P0 Q1 ಮಾಡೋಣ, ನೆಕ್ಸ್ಟು P0 Q0 ಮಾಡ್ಕೊಳ್ಳೋಣ, ನೆಕ್ಸ್ಟು P1 Q1 ಮಾಡೋಣ. ನೋಡಿ ಇಷ್ಟು ಕಾಲಮ್ಗಳನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು P1 Q0 ನೋಡಿ, ನೀವು ಪ್ರಾಬ್ಲಮ್ ಅಲ್ಲಿ ಬರ್ಕೊಂಡಿರ್ತೀರಾ P1 ಅಲ್ವಾ 50 ಇಂಟು Q0 ಇಲ್ಲಿದೆ ಅಲ್ವಾ 160, 50 ಇಂಟು 160 8000 ಆಯಿತು. ನೆಕ್ಸ್ಟ್ 180 ಇಂಟು 90 ಅದು 16200 ಆಯಿತು. ನೆಕ್ಸ್ಟ್ 200 ಇಂಟು Q0 ಅಂದರೆ 40 ಅಗೇನ್ 8000 ಆಯಿತು. ನೆಕ್ಸ್ಟ್ 25 ಇಂಟು 70 1750 ಆಯಿತು. 50 ಇಂಟು 160 ಅಗೇನ್ 8000 ಆಯಿತು. ಇದನ್ನು ನೀವು ಕೂಡಿಸ್ಕೋಬೇಕು. P1 Q0 ಮಲ್ಟಿಪ್ಲೈ ಮಾಡಿದಿರಲ್ಲ ಅದನ್ನು ಕೂಡಿಸ್ಕೊಂಡ್ರೆ ನಿಮಗೆ 41950 ಬಂತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? P0 ಇಂಟು Q1. P0 ಪ್ರಾಬ್ಲಮ್ ಅಲ್ಲಿ ಇತ್ತು ಅಲ್ವಾ, ಅದನ್ನ ಆಸ್ ಇಟ್ ಇಸ್ ಬರ್ಕೊಂಡಿದ್ದೀರಾ ನೀವು. ಅದು ಮತ್ತೆ Q1 ಕ್ವಾಂಟಿಟಿ ಆಫ್ ದ ಕರೆಂಟ್ ಇಯರ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 40 ಇಂಟು 200 8000. ನೆಕ್ಸ್ಟು 150 ಇಂಟು 150 22500 ಆಯಿತು. ನೆಕ್ಸ್ಟ್ 180 ಇಂಟು 60 10800. ನೆಕ್ಸ್ಟ್ 40 ಇಂಟು 60 2400. 60 ಇಂಟು 140 8400. ಸೊ ಇವಿಷ್ಟನ್ನು ನೀವು P0 Q1 ಅನ್ನು ಕೂಡಿಸ್ಕೋಬೇಕು. ಆಗ ಏನು ಸಿಗುತ್ತೆ ನಿಮಗೆ? 52100 ಸಿಗುತ್ತಲ್ಲ, ಇದ್ಯಾವುದು? ಸಮ್ ಆಫ್ P0 Q1 ಸಿಕ್ತು. ನೆಕ್ಸ್ಟ್ ಬೇಕಾಗಿರೋದು ಯಾವುದು? P0 ಇಂಟು Q0. P0 ಇಲ್ಲಿದೆ, Q0 ಇಲ್ಲಿದೆ ಅಲ್ವಾ? ಸೊ 40 ಇಂಟು 160 40 ಇಂಟು 160 ಅಲ್ಲಿಗೆ 6400 ಆಯಿತು. ನೆಕ್ಸ್ಟ್ P0 ಇಂಟು Q0 ಮಾಡ್ತಾ ಇದ್ದೀರಾ? ಕರೆಕ್ಟಾಗಿ ನೋಡ್ಕೊಳ್ಳಿ. P0 Q0 150 ಇಂಟು 90 13500. ನೆಕ್ಸ್ಟ್ 40 ಇಂಟು 180 7200. ನೆಕ್ಸ್ಟ್ 25 ಇಂಟು 60 1500. ನೆಕ್ಸ್ಟ್ 60 ಇಂಟು 140 7000. ಇದನ್ನು ಸೇರಿಸ್ಕೊಳ್ಳಿ, ಆಗ ನಿಮಗೆ ಸಮ್ ಆಫ್ P0 ಇಂಟು Q0 ಸಿಗುತ್ತೆ. ಅದು 35600 ಆಯಿತು. ನೆಕ್ಸ್ಟ್ ಯಾವ್ದು ಬೇಕು? ಲಾಸ್ಟ್ ಕಾಲಮ್. ವಿಚ್ ಒನ್ ಯು ಹ್ಯಾವ್ ಟು ಪ್ರಿಪೇರ್ ಈಸ್ P1 ಇಂಟು Q1. P1 ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರಲ್ವಾ, Q1 ಅನ್ನು ನೀವು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಿ. 50 ಇಂಟು 200 ಏನಾಯಿತು? 10000 ಆಯಿತು ಅಲ್ವಾ? 150 ಇಂಟು 180 27000.
ನೆಕ್ಸ್ಟ್ 60 ಇಂಟು 200 12,000. ನೆಕ್ಸ್ಟ್ 40 ಇಂಟು 70 2,800. ನೆಕ್ಸ್ಟ್ 60 ಇಂಟು 160 9,600. ಇವಿಷ್ಟನ್ನು ಸೇರಿಸ್ಕೊಂಡ್ರೆ ಏನು ಸಿಗುತ್ತೆ? ಸಮ್ ಆಫ್ P1 Q1 ಸಿಗುತ್ತೆ. ಅದು 61,400 ಆಯಿತು. ನೋಡಿ, ಇವಾಗ ನಮಗೆ ಇಲ್ಲಿ ಈ ಫಾರ್ಮುಲಾಗಳಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬೇಕೋ ಅಷ್ಟು ಟೇಬಲ್ಲಿ ಪ್ರಿಪೇರ್ ಮಾಡ್ಕೊಂಡಾಯ್ತು. ಟೇಬಲ್ ಪ್ರಿಪೇರ್ ಆದಮೇಲೆ ಏನು ಮಾಡ್ತೀರಾ? ಫಾರ್ಮುಲಾಗಳಿಗೆ ವ್ಯಾಲ್ಯೂಸನ್ನು ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಂಡೆಕ್ಸ್ ನಂಬರ್ ಮುಗಿಯುತ್ತೆ. ಯಾವ ರೀತಿಯಾಗಿ ನೋಡೋಣ. ಫಸ್ಟ್ ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಸಮ್ ಆಫ್ P1 Q0. P1 Q0 ಎಷ್ಟಿದೆ? 41,950 ಇದೆ ಅಲ್ವಾ? ಡಿವೈಡೆಡ್ ಬೈ ಸಮ್ ಆಫ್ P0 Q0. P0 Q0 ಎಲ್ಲಿದೆ? 35,600 ಇದೆ. ನೆಕ್ಸ್ಟ್ ಪಾಸ್ಟೆಸ್ ಇಂಡೆಕ್ಸ್ ನಂಬರ್ಗೆ ಸಮ್ ಆಫ್ P1 ಇಂಟು Q1 ಲಾಸ್ಟ್ ಅಲ್ಲಿ ಇದೆ ಅಲ್ವಾ? 61,400 ಡಿವೈಡೆಡ್ ಬೈ ಸಮ್ ಆಫ್ P0 Q1. P0 Q1 52,100 ಇದೆ ಇಂಟು 100 ಟು 100. ಸೊ ಇವೆರಡನ್ನ ಫಸ್ಟ್ ಮಾಡ್ಕೊಳ್ಳೋಣ. ಯಾವ್ದನ್ನ? ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಮತ್ತೆ ಪಾಸ್ಟೆಸ್ ಇಂಡೆಕ್ಸ್ ನಂಬರ್ನ ಮಾಡ್ಕೊಳ್ಳೋಣ. ಇಸ್ ಈಕ್ವಲ್ ಟು 41,950 divided by 35,600 into 100. That is equal to 117.837 ಆಯಿತು. ನೆಕ್ಸ್ಟ್ ಪಾಸ್ಟೆಸ್ ಇಂಡೆಕ್ಸ್ ನಂಬರ್ 61,400 divided by 52,100 into 100 ಅಂತ ಅಂದರೆ is equal to 117.850 ಆಗತ್ತೆ ಅಲ್ವಾ? ಇವೆರಡು ಸಿಕ್ತು. ಈಗ ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಸಿಕ್ತು, ಪಾಸ್ಟೆಸ್ ಇಂಡೆಕ್ಸ್ ನಂಬರ್ ಸಿಕ್ತು. ಈ ಫಿಶರ್ಸ್ ಇಂಡೆಕ್ಸ್ ನಂಬರ್ನ ನೋಡಿ. ಇಲ್ಲಿರೋ ಫಾರ್ಮುಲಾದಲ್ಲಿ ಏನಿದೆ? ಈ ಫಸ್ಟ್ ಒನ್ ಪಾರ್ಟ್ ಇದೆಯಲ್ಲ, ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಸಿಗುತ್ತೆ. ಸೆಕೆಂಡ್ ಪಾರ್ಟ್ ಅನ್ನು ನೋಡಿ, ಇಂಟು 100 ಮಾಡ್ಕೊಂಡ್ರೆ ಪಾಸ್ಟೆಸ್ ಸಿಗುತ್ತೆ. ಸೊ ನಾವು ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ? ಇಸ್ ಈಕ್ವಲ್ ಟು ರೂಟ್ ಆಫ್ ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಇಂಟು ಪಾಸ್ಟೆಸ್ ಇಂಡೆಕ್ಸ್ ನಂಬರ್ ಆಗುತ್ತೆ. ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಎಷ್ಟು ಬಂದಿದೆ? ರೂಟ್ ಆಫ್ 117.837 ಇಂಟು ಪಾಸ್ಟೆಸ್ 117.850. ನಾನು ಇಲ್ಲಿ ಮತ್ತೆ ಇಂಟು 100 ಮಾಡಲ್ಲ, ಯಾಕೆಂತಂದ್ರೆ ಆಲ್ರೆಡಿ ಇವೆರಡು ಫಾರ್ಮುಲಾದಲ್ಲಿ ಇಂಟು 100 ಮಾಡ್ಕೊಂಡಿದ್ದೀನಿ. ಸಪೋಸ್ ನೀವು ಇದನ್ನ ಸಪರೇಟ್ ಆಗಿ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ರೂಟ್ ತೆಗೆದಾದ್ಮೇಲೆ ನೀವು ಇಂಟು 100 ಮಾಡಬೇಕು. ಬಟ್ ಇವಾಗ ಈ ರೀತಿ ಬರ್ಕೊಂಡಿರೋದಕ್ಕೆ ನಾನು ಇಂಟು 100 ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೀವು 117.837 ಇಂಟು 117.850 ಮಾಡಿಕೊಂಡು ಆ ಪ್ರಾಡಕ್ಟ್ಗೆ ರೂಟ್ ತೆಗೆದಾಗ 117.843 ಬರುತ್ತೆ. 117.843 ಬಂತು. ಅಲ್ಲಿಗೆ ಯಾವ್ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರಿ? ಲಾಸ್ಟ್ ಬೇಸ್ ಇಂಡೆಕ್ಸ್ ನಂಬರ್ ಸಿಕ್ಕಿದೆ, ಪಾಸ್ಟೆಸ್ ಇಂಡೆಕ್ಸ್ ನಂಬರ್ ಸಿಕ್ತು, ಮತ್ತೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಕೂಡ ಆಯಿತು. ಅಲ್ಲಿಗೆ ನಮ್ಮ ಪ್ರಾಬ್ಲಮ್ ಇನ್ನೂ ಮುಗ್ದಿಲ್ಲ. ಯಾಕೆ ಮುಗ್ದಿಲ್ಲ? ಸೊ 3 ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡೋಕೆ ಕೇಳಿದ್ಮೇಲೆ ಫೈನಲಿ ಏನು ಕೇಳಿದ್ದಾರೆ ಅವರು? ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಶೋ ಹೌ ಇಟ್ ಸ್ಯಾಟಿಸ್ಫೈ TRT ಆ್ಯಂಡ್ FRT, ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ನೀವು? ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ಮಾಡಬೇಕು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಯಾವ್ದು ತಗೊಳ್ಳೋಣ? ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ತಗೊಳ್ಳೋಣ. ಅಂದರೆ TRT ಅಲ್ವಾ? ಸೊ ಫಾರ್ಮುಲಾ ಹೇಗಿದೆ ಅಂತಂದ್ರೆ ಟೈಮ್ ರಿವರ್ಸಲ್ ಟೆಸ್ಟ್ TRT ಇಸ್ ಈಕ್ವಲ್ ಟು, ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ T ಅಂದ್ರೆ ಟೈಮ್ ಅಲ್ವಾ? ನೋಡಿ ಇಲ್ಲಿ ಯಾವ ಎರಡು ಟೈಮ್ ಇದೆ? ಬೇಸ್ ಇಯರ್ ಇದೆ, ಕರೆಂಟ್ ಇಯರ್ ಇದೆ ಅಲ್ವಾ? ಸೊ ನೀವೇನ್ ಮಾಡ್ಬೋದು ಅಂದ್ರೆ P01 ಇಂಟು Q10. ನೋಡಿ ನಾನು ಏನ್ ಮಾಡಿದ್ದೀನಿ? ಟೈಮ್ ಅನ್ನ ರಿವರ್ಸ್ ಮಾಡಿದ್ದೀನಿ. ಇಸ್ ಈಕ್ವಲ್ ಟು ಅಂತ ಆಗತ್ತೆ. ಫಾರ್ಮುಲಾ ಯಾವ ರೀತಿಯಾಗಿ ಬರುತ್ತೆ ಅಂತಂದ್ರೆ ನೀವು ಸಿಂಪಲ್ ಆಗಿ ಈ ರೀತಿ ಹಾಕೋಬಹುದು. ರೂಟ್ ಆಫ್ ಏನ್ ಮಾಡಿ 4 ಟೈಮ್ಸ್ ನೀವೇನ್ ಮಾಡಬೇಕು? ಸಮ್ ಆಫ್ PQ divided by sum of PQ into sum of PQ
divided by sum of PQ into sum of PQ divided by sum of PQ. Again fourth time sum of PQ divided by sum of PQ ಅಂತ ಬರ್ಕೊಳ್ಳಿ. ಅದರಲ್ಲಿ ಫಸ್ಟ್ ಲಾಸ್ಟ್ ಪೇಸ್ ಇಂಡೆಕ್ಸ್ ನಂಬರ್ನ ನೋಡಿ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ಪಾಸ್ಟ್ ಕೇಸ್ ಇಂಡೆಕ್ಸ್ ನಂಬರ್ನ ಬರ್ಕೊಳ್ಳಿ. ಇಷ್ಟು ಬರೆದಾದ್ಮೇಲೆ ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಟೈಮ್ ಅನ್ನ ರಿವರ್ಸ್ ಮಾಡಬೇಕು ಅಲ್ವಾ. 1 0 0 0 ಇದೆಯಲ್ಲ, 1 ಇದ್ದಲ್ಲಿ 0 ಹಾಕಿ, 0 ಇದ್ದಲ್ಲಿ 1 ಹಾಕಿ. 0 1 1 1. ಸೊ ಇಲ್ಲೂ ಕೂಡ ಹಾಗೆ 1 1 0 1 ಇದೆ ಅಲ್ವಾ. 0 0 1 0 ಇಸ್ ಈಕ್ವಲ್ ಟು ಏನಾಗಬೇಕು ಅಂದ್ರೆ ನಮಗೆ 1 ಬರಬೇಕು. ಯಾವ್ದ್ರಲ್ಲಿ, ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಇಷ್ಟನ್ನ ರೂಟ್ ಮಾಡಿದ್ರೆ ನಿಮಗೆ ಇಸ್ ಈಕ್ವಲ್ ಟು 1 ಬಂತು ಅಂದ್ರೆ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಡ್ TRT ಅಂತ ಕನ್ಕ್ಲೂಷನ್ ಬರೀಬಹುದು. ನಾವು ಇವೆಲ್ಲ ವ್ಯಾಲ್ಯೂಸ್ ಆಲ್ರೆಡಿ ನಮ್ಮ ಹತ್ರ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ರೂಟ್ ಆಫ್ ಸಮ್ ಆಫ್ P1 Q0 ಎಷ್ಟಿದೆ, 41,950 ಡಿವೈಡೆಡ್ ಬೈ ಸಮ್ ಆಫ್ P0 Q0 ಎಷ್ಟಿದೆ, 35,600 ಇಂಟು ಸಮ್ ಆಫ್ P1 Q1 61,400 divided by sum of P0 Q1. Sum of P0 Q1 ಎಷ್ಟಿದೆ, 52,100 ಇದೆ ಅಲ್ವಾ. 100 into sum of P0 Q1. Sum of P0 Q1 52,100 divided by sum of P1 Q1. Sum of P1 Q1 ಎಷ್ಟಿದೆ, 61,400 ಇದೆ ಇಂಟು ಸಮ್ ಆಫ್ P0 Q0 ಎಷ್ಟಿದೆ, 35,600 ಇದೆ ಡಿವೈಡೆಡ್ ಬೈ ನೆಕ್ಸ್ಟ್ ಇರೋದು ಯಾವುದು, ಸಮ್ ಆಫ್ P1 Q0 ಅದು 41,950 ಇದೆ. ಇವಿಷ್ಟನ್ನು ನಿಮಗೆ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ನೀವು ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 1 ಬರಬೇಕು. ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲಿ 35,600 ಇದೆ ಅಲ್ವಾ. ನೆಕ್ಸ್ಟ್ ಕೂಡ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ನ ನೋಡ್ತಾ ಬನ್ನಿ. ಸೊ ಇಲ್ಲಿ 35,600 ಇದೆ, ಇಲ್ಲೂ ಇದೆ. ನೆಕ್ಸ್ಟ್ ಇಲ್ಲಿ ಏನಿದೆ, 41,950 ಇದೆ, 41,950 ಇದೆ. 61,400 ಇದೆ, 61,400, 52, 52. ಸೊ ಏನಾಯ್ತು, ನೆಕ್ಸ್ಟ್ ಫರ್ದರ್ ರೂಟ್ ಆಫ್ 1 ಡಿವೈಡೆಡ್ ಬೈ 1 ಆಯ್ತು ಅಲ್ವಾ. ಯಾಕೆಂತಂದ್ರೆ ಇವಿಷ್ಟು ಹೋಗಿದೆ, ಇದರ ಪ್ರಾಡಕ್ಟ್ ಏನ್ ಬರುತ್ತೆ, ರೂಟ್ ಆಫ್ 1 ಬೈ 1 ಆಯ್ತು is equal to 1. So root of 1 by 1 ಅಂದ್ರೆ ಏನ್ ಬರುತ್ತೆ, that is definitely is equal to 1. ಹಾಗಾದ್ರೆ ಅರ್ಥ ಏನು, ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಡ್ ಟೈಮ್ ರಿವರ್ಸಲ್ ಟೆಸ್ಟ್. ಸೊ ಈ ರೀತಿಯಾಗಿ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಮಾಡಬೇಕು. ಇನ್ನು ನೆಕ್ಸ್ಟ್ ಇರೋದು ಯಾವುದು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂತ ಅನ್ಸಿದ್ರೆ ನೀವೇನ್ ಮಾಡಬೇಕು, ಹೌ ಟು ರಿಮೆಂಬರ್ ಇಂಡೆಕ್ಸ್ ನಂಬರ್ ಫಾರ್ಮುಲಾಸ್ ಅನ್ನೋ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಒಮ್ಮೆ ನೋಡ್ಕೊಳ್ಳಿ. ಎಲ್ಲ ಫಾರ್ಮುಲಾಗಳನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನ ನೋಡೋಣ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಾವು ಆಗ ಏನ್ ಮಾಡಿದ್ವಿ, ಟೈಮ್ ಅನ್ನ ರಿವರ್ಸ್ ಮಾಡ್ಕೊಂಡ್ರೆ ಬೇಸ್ ಇಯರ್ ನ ಕರೆಂಟ್ ಇಯರ್ ನ ಬೇಸ್ ಇಯರ್ ಮಾಡಿದ್ವಿ. ಇವಾಗ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಇದು ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಫಾರ್ಮುಲಾ ರೂಟ್ ಆಫ್, ಅಗೇನ್ 4 ಟೈಮ್ಸ್ ಬರ್ಕೋಬಿಡಿ, ಸಮ್ ಆಫ್ PQ ಡಿವೈಡೆಡ್ ಬೈ ಸಮ್ ಆಫ್ PQ ಇಂಟು ಸಮ್ ಆಫ್ PQ ಡಿವೈಡೆಡ್ ಬೈ ಸಮ್ ಆಫ್ PQ. ಇಲ್ಲಿ ಏನ್ ಮಾಡಿ ಅಂದ್ರೆ ಥರ್ಡ್ ಟೈಮ್ ಬರೆಯುವಾಗ ಫ್ಯಾಕ್ಟರ್ ನ ರಿವರ್ಸ್ ಮಾಡಿ. ಅಂದ್ರೆ ಇಲ್ಲಿ ಫ್ಯಾಕ್ಟರ್ ಯಾವುದು, P ಮತ್ತೆ Q ಫ್ಯಾಕ್ಟರ್ ಅಲ್ವಾ, ಅದನ್ನ ರಿವರ್ಸ್ ಅಂತಂದ್ರೆ QP ಅಂತ ಬರ್ಕೊಳ್ಳಿ. ಹಾಗಾದ್ರೆ ಇನ್ನೆರಡು ಟೈಮ್ ನೀವೇನ್ ಬರೀಬೇಕು, ಸಮ್ ಆಫ್ QP ಡಿವೈಡೆಡ್ ಬೈ ಸಮ್ ಆಫ್ QP ಬರ್ಕೊಳ್ಳಿ. ಇನ್ನೊಂದು ಟೈಮ್ ಸಮ್ ಆಫ್ QP ಡಿವೈಡೆಡ್ ಬೈ ಸಮ್ ಆಫ್ QP ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಅಗೇನ್ ಲಾಸ್ಟ್ ಪೇರ್ ಇಂಡೆಕ್ಸ್ ನಂಬರ್ ನ ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಕೇಸ್ ಇಂಡೆಕ್ಸ್ ನಂಬರ್. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನೀವು ಫ್ಯಾಕ್ಟರ್ ನ ನೀವು ಎಕ್ಸ್ಚೇಂಜ್ ಅಥವಾ ರಿವರ್ಸ್ ಮಾಡಿರೋದ್ರಿಂದ ಸೇಮ್ ನೀವು ವೇಟ್ ಅನ್ನ ಕೊಡಬೇಕು. ಇವಿಷ್ಟನ್ನ ಬರ್ದಿದ್ದು ಏನಾಗಬೇಕು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಇಸ್ ಈಕ್ವಲ್ ಟು, ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಏನಾಗಿತ್ತು, ಇಸ್ ಈಕ್ವಲ್ ಟು 1 ಆಗಿತ್ತು ಅಲ್ವಾ. ಫ್ಯಾಕ್ಟರ್ ರಿವರ್ಸ್ ಅಲ್ಲಿ ಸಮ್ ಆಫ್ PQ ಡಿವೈಡೆಡ್ ಬೈ ಸಮ್ ಆಫ್ PQ, ಇಲ್ಲಿ 1 1 0 0 ಅಂತ ನೆನ್ಪಿಟ್ಕೊಂಡ್ಬಿಡಿ. ಈಗ ವ್ಯಾಲ್ಯೂಸ್ ಆಲ್ರೆಡಿ ಸಿಕ್ಕಿದೆ, ವ್ಯಾಲ್ಯೂಸ್ ಅನ್ನ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ.
ಸೊ ಫಸ್ಟ್ ಒನ್ ಸಮ್ ಆಫ್ P1Q0 ಎಷ್ಟಿದೆ? ಸಮ್ ಆಫ್ P1Q0 41,950 ಅಲ್ವಾ? ರೂಟ್ ಆಫ್ ಬರ್ಕೊಳ್ಳಿ. ಸಮ್ ಆಫ್ P1Q0 ಅಂದ್ರೆ 41,950 ಡಿವೈಡೆಡ್ ಬೈ P0Q0 ಎಷ್ಟಿದೆ? 35,600 ಇದೆ ಇಂಟು ಸಮ್ ಆಫ್ P1Q1 61,400 divided by sum of P0Q1 P1Q0 52,100 ಆಯಿತು ಇಂಟು ಸಮ್ ಆಫ್ Q1 P0 ಎಲ್ಲಿದೆ ನೋಡಿ, ಇಲ್ಲಿ Q1 P0 ಇದೆ ಅಲ್ವಾ? ಸೊ P0 ಇಂಟು Q1 ಅಂದ್ರೂ ಒಂದೇ, Q1 ಇಂಟು P0 ಅಂದ್ರೂ ಒಂದೇ ಅಲ್ವಾ? ಸೊ ಸಮ್ ಆಫ್ Q1 ಇಂಟು P0 ಎಷ್ಟಾಯಿತು? 52,100 ಆಯಿತು ಡಿವೈಡೆಡ್ ಬೈ ಸಮ್ ಆಫ್ Q0 P0 35,600 ಇಂಟು ಸಮ್ ಆಫ್ Q1 P1 Q1 ಅಂದ್ರೂ ಒಂದೇ, Q1 P1 ಅಂದ್ರೂ ಒಂದೇ, ಅದೇನಿದೆ 61,400 divided by sum of Q0 P1 sum of Q0 P1 41,950 is equal to ಏನು ಸ್ಯಾಟಿಸ್ಫೈ ಆಗಬೇಕು? ಸಮ್ ಆಫ್ P1 Q1 divided by sum of P0 Q0 ಬರಬೇಕು. ಅದು ಬರುತ್ತೋ ಇಲ್ವೋ ಅಂತ ನೋಡೋಣ ಸಿಂಪ್ಲಿಫೈ ಮಾಡಿ. ಅಗೇನ್ ಇಲ್ಲಿ ವ್ಯಾಲ್ಯೂಸ್ ಅನ್ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ವ್ಯಾಲ್ಯೂಸ್ ಅನ್ನ ನೀವು ನೋಡ್ತಾ ಹೋದ್ರೆ 41,950 ಇದೆ, 41,950 ಇದೆ, 35,600 ಇದೆಯಾ? ಇಲ್ಲ ನೋಡಿ. ಇನ್ಯಾವುದಿದೆ? 52,100 ಇದೆ, 52,100 ಇದೆ. ಯಾವ್ದು ಉಳ್ಕೊಂತು? 61,000. ಈಗ ನೀವು ಬರೆಯೋದಾದ್ರೆ ಇನ್ನೊಮ್ಮೆ ರೂಟ್ ಆಫ್ 61,400 divided by 35,600 into 61,400 divided by 35,600 ಆಯ್ತು ಅಲ್ವಾ? ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ರೂಟ್ ತೆಗೆಯೋದು ಒಂದೇ, ಅಥವಾ ನೀವು ಮಲ್ಟಿಪ್ಲೈ ಮಾಡ್ದೇ ಇದು ಒಂದನ್ನೇ ಕನ್ಸಿಡರ್ ಮಾಡಿದ್ರು ಒಂದೇ. ಏನು ಬರುತ್ತೆ? ದಟ್ is equal to 61,400 divided by 35,600 ಬಂತು. 61,400 ಅಂದ್ರೆ ಯಾವುದು ನೋಡ್ಕೊಳ್ಳಿ? P1 Q1. ಅಲ್ಲಿಗೆ ಸಮ್ ಆಫ್ P1 Q1 ಸಿಕ್ತು ಅಲ್ವಾ? ನೆಕ್ಸ್ಟ್ ಸಮ್ ಆಫ್ P0 Q0 ಸಿಗಬೇಕು ನಮಗೆ. ಸಮ್ ಆಫ್ P0 Q0 ಎಷ್ಟಿದೆ? 35,600 ಇದೆ. ಇಲ್ಲಿ ನೋಡಿ 35,600. ಹಾಗಾದ್ರೆ ಏನಂತ ಅನ್ಬಹುದು? ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಡ್ FRT ಆಲ್ಸೋ. FRT ಅಂತಂದ್ರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಆಲ್ಸೋ. ಈ ರೀತಿಯಾಗಿ ಎಲ್ಲಾ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನು ಕೂಡ ನೀವು ಮಾಡಿ ಅದನ್ನ ನೀಟಾಗಿ ಬರೆದು ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶ್ರೀವಿದ್ಯಾ ಇ ಲರ್ನಿಂಗ್.